ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಪರಿಹಾರ ಇಲ್ಲದೆ ಯಾವ ಸಮಸ್ಯೆನೂ ಹುಟ್ಟಲ್ಲ. ಈ ಪ್ರಕೃತಿ ಕೀ ಇಲ್ಲದೆ ಇರೋ ಬೀಗ ಮಾಡೋದಿಲ್ಲ. ಶಾಂಭವಿ ಆತ್ಮನ ಬೊಂಬೆ ಒಳಗಡೆನೆ ದಿಗ್ಬಂಧನ ಮಾಡಿದ್ರೆ ಆ ಮನೇಲಿ ನಾವ್ ಅನ್ಕೊಂಡಿರೋದ್ನೇ ಸಾಧಿಸ್ಬೋದು. ಹೇಗ್ ದಿಗ್ಬಂಧನ ಮಾಡೋದು? ಯಾರ ಕೈಲಿ ಮಾಡಿಸೋದು? ನಾನೇ ಹೋಗಿ ಮಾಡ್ಬೇಕು. ಅದ್ ಹೇಗ್ ಸಾಧ್ಯ? ನೀನ್ ಅಲ್ಲಿಗೆ ಹೋದ್ರೆ ಶಿವಗಾಮಿಗೆ, ಶಿವಕುಮಾರ್ಗೆ ಡೌಟ್ ಬರಲ್ವಾ? ನನ್ ರೂಪದಲ್ಲಿ ಹೋದ್ರೆ ಡೌಟ್ ಬರುತ್ತೆ. ಅದೇ ಬೇರೆಯವ್ರ ರೂಪದಲ್ಲಿ ಹೋದ್ರೆ ಬೇರೆ ರೂಪದಲ್ಲಿ ನೀನ್ ಅಲ್ಲಿಗೆ ಹೋದ್ರೆ ಶಿವಕುಮಾರು ಆ ಶಿವಗಾಮಿ ನಿನ್ನ ಮನೆ ಒಳಗಡೆ ಬಿಟ್ಕೋಬೇಕಲ್ಲ. ಒಳ್ಳೆ ಐಡಿಯಾನೆ, ಹಾಗೆ ಮಾಡು. ಅಮ್ಮ ಸುಮಿತ್ರಾ, ನೀನು ಶಿವಗಾಮಿಯವರ ಆಫೀಸಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರಲ್ಲ ಶಿವಕುಮಾರ್, ಅವರ ಧರ್ಮಪತ್ನಿ ಅಲ್ವಾ? ಹೌದು ಹೌದು ಗುರುಗಳೇ. ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ಅಮಾನುಷ ಘಟನೆಗಳು ನಡೀತಾ ಇವೆ ಅಲ್ವಾ? ಹೌದು ಗುರುಗಳೇ. ಶಿವಗಾಮಿಯವರಿಗೆ ಏನೇ ಸಮಸ್ಯೆ ಇದ್ರೂ ನನ್ನ ಹತ್ರನೇ ಬರೋದು. ನಾನು ಧ್ಯಾನದಲ್ಲಿ ಕುಳಿತಿದ್ದಾಗ ನಿಮ್ಮ ಮನೆಯಲ್ಲಿ ನಡೆಯುವ ಅಮಾನುಷ ಘಟನೆಗಳು ನನ್ನ ಒಳಗಣ್ಣಿಗೆ ಕಾಣಿಸಿದೆ. ಶಿವಗಾಮಿ ನನಗೆ ಕಾಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಆದರೆ ಅವರಿಂದ ಯಾವುದೇ ಕಾಲ್ ಬಂದಿಲ್ಲ. ಮನೆಯಲ್ಲಿರೋ ದುಷ್ಟಶಕ್ತಿಯಿಂದ ನಿಮ್ಮ ಮನೆಗೆ ಅನಾಹುತ ಇದೆಯಮ್ಮ. ಅನಾಹುತ ಆಗೋಕ್ಕಿಂತ ಮುಂಚೆನೆ ಪರಿಹಾರ ಮಾಡೋಣ ಅಂತ ನಾನು ಬಂದಿದ್ದೀನಿ. ನಾನ್ ದೇವಸ್ಥಾನಕ್ಕೆ ಬರ್ತೀನಿ ಅಂತ ನಿಮಗ್ ಗೊತ್ತಿತ್ತ ಗುರುಗಳೇ? ಗೊತ್ತಿತ್ತಮ್ಮ. ದೆವ್ವ ಓಡಿಸ್ತಾರೆ ಅಂತ ನಮ್ಮ ಮನೆಯವ್ರು ಯಾರನ್ನೋ ಕರ್ಕೊಂಡ್ ಬಂದಿದ್ದಾರೆ. ಅವರಿಂದ ಆ ಕೆಲ್ಸ ಆಗುತ್ತೆ ಅಂತ ನನಗನ್ನಿಸ್ತಿಲ್ಲ. ಅದಕ್ಕೆ ಪರಿಹಾರ ಕೊಡು ಅಂತ ಆ ತಾಯಿ ಹತ್ರ ಬೇಡ್ಕೊಳಕ್ ಬಂದಿದ್ದೆ. ಆ ದೇವ್ರಿಗೆ ನಾನ್ ಮೊರೆ ಕೇಳಿಸ್ತು ಅನ್ಸುತ್ತೆ. ಹಾಗಾಗಿ ನಿಮ್ಮನ್ ಕಳ್ಸಿದಾಳೆ. ಎಲ್ಲ ದೇವಿ ಸಂಕಲ್ಪ. ಮನೆಗೆ ಹೋಗೋಣ ಗುರುಜಿ. ಆಯ್ತು, ನಡಿಯಮ್ಮ. ಚಿಚ್ಚ, ಇಲ್ಲಿದ್ದವರೆಲ್ಲ ಎಲ್ಲಿಗೆ ಹೋದ್ರು? ಎಲ್ಲ ತಿಂಡಿ ತಿನ್ನಕ್ ಹೋಟ್ಲಿಗೆ ಹೋಗಿರ್ಬೇಕು ಅನ್ಸುತ್ತೆ. ಲೇ ಚಿಚ್ಚ, ಇಲ್ಲಿದ್ದಾಗ ಇದ್ದಿದ್ದ ವ್ಯಕ್ತಿನೇ ಬೇರೆ, ಒಳಗೋದಾಗ ಬದಲಾದ ವ್ಯಕ್ತಿನೇ ಬೇರೆ. ಹೆಂಗೋ ಇದು? ಇಲ್ಲಿ ಏನ್ ನಡೀತಾ ಇದೆಯೋ? ಅದೆಲ್ಲ ಗೊತ್ತಿದ್ರೆ ನಾನ್ ಯಾಕೆ ಗುರು ಆಗ್ತಿದ್ದೆ, ನೀನ್ ಯಾಕೆ ಶಿಷ್ಯ ಆಗ್ತಿದ್ದೆ? ಗುರುಜಿ, ಹೊಟ್ಟೆ ಖಾಲಿ ಖಾಲಿ ಅನಿಸ್ತಿದೆ, ಸ್ವಲ್ಪ ತಿಂಡಿ ಕೊಡಿಸ್ತೀರಾ? ಇನ್ನೊಂದ್ ಸ್ವಲ್ಪ ಹೊತ್ತು ತಡ್ಕೊಂಬಿಡ, ಮಧ್ಯಾಹ್ನ ಆಯ್ತದೆ, ಒಟ್ಟಿಗೆ ಊಟ ಮಾಡ್ಕೊಂಬಿಡೋಣ. ಗುರುಜಿ, ಸ್ವಲ್ಪ ಕೆಳಗಿಳಿಸ್ತೀರಾ? ಬಿಟ್ಟು ರೋಡೋಗ್ಬಿಡ್ತೀಯ, ಸುಮ್ನೆರ. ಅದಕ್ಕೆ ಕೇಳಿದ್ದು. ಬೇಡ ಬಾರ, ನಾನೇ ಕರ್ಕೊಂಡು ಕೊಡಿಸ್ತೀನಿ. ಎಷ್ಟು ಖರ್ಚಾಗುತ್ತೋ ಏನು.
ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೀವು ನನ್ನ ಮೇಲೆ ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ, ಕೆಲಸದಿಂದ ತೆಗೆದ್ರೂ ಪರವಾಗಿಲ್ಲ. ನಾನು ಹೇಳೋದನ್ನ ಒಂದ್ಸಾರಿ ಕೇಳಿಬಿಡಿ. ಈ ಮನೆಯವರು ನಿಮ್ಮ ಮೇಲೆ ತೋರಿಸಿರೋ ಪ್ರೀತಿ ನಾಟಕ ಮೇಡಮ್. ನಿಮ್ಮ ಆಸ್ತಿ ಅವ್ರ ಕಂಟ್ರೋಲ್ಗೆ ಹೋಗೋವರೆಗೂ ಅಷ್ಟೇ ಈ ಪ್ರೀತಿ ವಾತ್ಸಲ್ಯ ಇರುತ್ತೆ. ಆಮೇಲೆ ನಿಮ್ಮನ್ನ ಮೂಲೆ ಗುಂಪು ಮಾಡ್ತಾರೆ. ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಈ ಮನೆಯಲ್ಲಿ ಸುಮಾರು ನಡೀತಾ ಇದ್ದಾವೆ ಮೇಡಮ್. ನಾನು ಹೇಳ್ತಾ ಇರೋದು ಪೂರ್ತಿ ಸತ್ಯ ಮೇಡಮ್. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋಕೆ ನಾನು ಈ ಮನೇಲಿರೋದು. ಸುನೀತಾ, ಸುನೀತಾ, ಒಂಚೂರು ಬಾರೆ ಇಲ್ಲಿ. ಹಾ ಅಮ್ಮ, ಬಂದೆ. ತುಂಬಾ ಸೌಂಡ್ ಕೇಳಿಸ್ತಾ ಇದೆ. ದೆವ್ವ ಓಡ್ಸಕ್ ಬಂದ್ರ? ನಿಮ್ಮೇಲೆ ಆಣೆಗಳು ಇಲ್ಲ ಗುರುಗಳೇ. ಮತ್ತೆ ಬಾಬಾ, ಮೈ ತುಂಬಾ ಚಾಲ ಮಾಡ್ಕೊಂಬಿಟ್ಟಿದ್ದೆ ಗುರುಗಳೇ. ಈ ಮನೆ ಶಿವಕುಮಾರ್ ಅವರು ನೀವು ದೆವ್ವ ಓಡಿಸಿರಿ ನಿಮ್ಗೆ 50,000 ರೂಪಾಯಿ ಕೊಡ್ತೀನಿ ಅಂದ್ರು. ಬದುಕಿದೆ ಬಡ ಜೀವವೇ ಅಂತ ಬಡ್ಡಿ ತೀರ್ಸಕ್ಕಾಗತ್ತೆ ಅಂತ ಒಪ್ಕೊಂಡು ಬಂದ್ಬಿಟ್ವಿ ಗುರುಗಳೇ. ನೀವು ದೆವ್ವ ಓಡಿಸ್ತೀರಾ ಅಂತ ಅವ್ರು ಹೇಗೆ ತಿಳ್ಕೊಂಡ್ರು? ಅದೊಂದು ದೊಡ್ಡ ಕತೆ ಗುರುಗಳೇ. ಆದ್ರೂ ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಂಬಿಡಿ ಗುರುಗಳೇ. ಒಂದಿನ ನಮ್ಮ ಊರೈಕ್ಲೆಲ್ಲ ಸೇರ್ಕೊಂಡು ಎಣ್ಣೆ ಹೊಡಿಬೇಕು ಅಂತ ಒಂದು ಬಾಳ ಬಂಗ್ಲೆಗೆ ಹೋದ್ವಿ ಗುರುಗಳೇ. ಇನ್ನೇನು ಬಾಟ್ಲ್ ಓಪನ್ ಮಾಡಿ ಗ್ಲಾಸ್ಗೆ ಹಾಕೊಂಡು ಬಾಯಿಗೆ ಇಟ್ಕೋಬೇಕು, ಒಂಥರ ವಿಚಿತ್ರವಾದ ಸೌಂಡು. ನಮ್ಮ ಐಕ್ಲೆಲ್ಲ ದೆವ್ವ ಬಂತು ದೆವ್ವ ಬಂತು ದೆವ್ವ ಬಂತು ಅಂತ ಎದ್ರಕೊಂಡು ಓಡೋಗ್ಬಿಟ್ರು ಗುರುಗಳೇ. ಆದ್ರೆ ಕೊನೆಗೆ ಅಲ್ಲಿ ಉಳ್ಕೊಂಡಿದ್ದು ನಾನು ಒಬ್ನೇ. ಯಾಕೆ? ಗ್ಯಾನ್ ತಪ್ಪು ಬಿದ್ದೋಗ್ಬಿಟ್ಟಿದೆ ಗುರುಗಳೇ. ಕಣ್ಬಿಟ್ಟು ನೋಡಿದ್ರೆ ಬೆಳಕರ್ದ ಬಿಟ್ಟಿತ್ತು. ನನ್ ಸುತ್ತ ಎಲ್ಲ ಜನಗಳು ನಿಂತ್ಕೊಂಡ್ಬಿಟ್ಟಿದ್ರು. ಎಲ್ಲ ಐಕ್ಳು ದೆವ್ವಕ್ಕೆ ಎದ್ರಕೊಂಡು ಓಡೋಗ್ಬಿಟ್ರು. ಇವನೊಬ್ನೇ ಧೈರ್ಯವಂತ ದೆವ್ವನ ಓಡಿಸಿ ಪಾರ್ಟಿ ಮಾಡವನೆ ಅಂತ ಹುರ್ದುಂಬಿಸ್ಬಿಟ್ರು. ವರ್ಲ್ಡ್ ಫೇಮಸ್ ಮಾಡ್ಬಿಟ್ರು ಗುರುಗಳೇ. ಆವತ್ತಿಂದ ನನ್ ದೆವ್ವ ಓಡಿಸೋನಾಗ್ಬಿಟ್ಟೆ ಗುರುಗಳೇ. ಗುರುಗಳೇ, ನನ್ನ ನಿಜ ರೂಪ ನೋಡ್ತೀಯಾ? ಖಂಡಿತವಾಗಿ.